ಮಾನ್ಯ ಅಧ್ಯಕ್ಷರೇ, ನಾವು ಸಂತಾಪ ಸೂಚನೆಯನ್ನ ನಾವೆಲ್ಲರೂ ಕೂಡ ಮಾಡಿದಿರಿ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಸಂತಾಪ ಸೂಚನೆಯನ್ನ ಬಹಳ ಶ್ರದ್ಧೆಯಿಂದ ಮಾಡಬೇಕಾಯಿತು, ಆದ್ರೆ ಆಗ್ಲಿಲ್ಲ. ಅವ್ರು ಇನ್ನೊಂದ್ಸರಿ ಮಾಡ್ತಾರೆ ಅಂದ್ರೆ ನಾವು ಕೇಳಕ್ ರೆಡಿ ಇದ್ದೀರಿ, ಇನ್ನೊಂದ್ಸರಿ ಯಾರಿಗೂ ಕೊಡ್ಲೇ ಇಲ್ಲ. ಆದ್ರೆ ನಾನು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ವಿಶೇಷವಾಗಿ ಬಹಳ ಸುದೀರ್ಘವಾದಂತ ಒಂದು ರಾಜಕೀಯ ಜೀವನ, ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ ಸಮಾಜಮುಖಿಯಾಗಿ ನಮಗೆಲ್ಲ ಬಹಳ ಹಿರಿಯರಾಗಿ ಅವರು ಕೆಲಸ ಮಾಡಿದ್ದಾರೆ. ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಟ್ಟು 4 ಬಾರಿ ವಿಧಾನಸಭಾ ಸದಸ್ಯರಾಗಿನೂ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಅಪರೂಪದ ವ್ಯಕ್ತಿತ್ವ. ಅವರು ರಾಜಕಾರಣಕ್ಕಿಂತನೂ ಕೂಡ ಅವರು ಸಮಾಜ ಸೇವೆಯನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅವರು ಶತಾಯುಷಿಯಾಗಿ ಪೂರ್ತಿ ಬದುಕನ್ನ ಈ ಸಮಾಜದ ಉದ್ಧಾರಕ್ಕೆ ಅವರು ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ತಾವು ಬರೆದಿದ್ದೀರ, ಬಸವಣ್ಣವರಂತೆ ಬದುಕಬೇಕು, ಸಂಕಷ್ಟ ಎದುರಾಗ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಟ ಮಾಡಬೇಕು ಅಂತೇಳಿ ಗಟ್ಟಿ ಧ್ವನಿಯಾಗಿ ಅವರೆಲ್ಲ ಭಾಷಣದಲ್ಲೂ ಪ್ರತಿಪಾದನೆ ಮಾಡ್ತಾ ಇದ್ದೀರಾ ಅಂತ ತಾವು ಕೂಡ ಹೇಳಿದ್ದೀರ. ಈ ತರದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ವೀರಶೈವ ಮಹಾಸಭಾದ ಧುರೀಣರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆಲ್ಲರಿಗೂ ಅವರಿಗೆ ನಾನು ದುಃಖವನ್ನ ಭರಿಸುವಂತ ಶಕ್ತಿ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. सगे हॉस्पिटल, फर्टिलिटी एंड मदर केयर हॉस्पिटल, नियर बस स्टैंड, मेन रोड, बसोगलिया. पूरी जॉन, भूख लगी करो फोन. केबीएन कॉम्प्लेक्स, रेना मार्केट. अभी ऑर्डर कीजिए.